ಇದು ಟ್ರೆಕ್ಕಿಂಗ್ ಮುಂಚೆ ಗೈಸ್, ಇದು ಟ್ರೆಕ್ಕಿಂಗ್ ಮುಂಚೆ, ಆಮೇಲೆ ಆಗ್ತೀನಿ ಟ್ರೆಕ್ಕಿಂಗ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ ಬ್ಲಾಗ್ಸ್. ಕ್ಯಾಮ್ರಾ ಅಂತ ನೋಡಿ ಇವಾಗ ನಾವು ಟ್ರಿಪ್ ಹೋಗ್ತಾ ಇದ್ದೇವೆ ಗೈಸ್. ಏನು ಅಂತೆಲ್ಲ ನಿಮಗೆ ನಾಳೆ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ನಾಳೆ ಏನು ಈಗಲೇ ಹೇಳ್ತೀನಿ ನಾನು. ಬೇಡ ಬೇಡ, ನಾನು ಈಗ ಕಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡ. ಕಾಯಿ ಹೊಡಿ ಮೇಡಮ್. ಎಲ್ಲ ಮಲ್ಗಿರ್ತಾರೆ, ಸುಮ್ಮನಿರಲ್ಲ. ಇದು ಪಕ್ಕ ಹಾಕ್ಬೇಕು ಕ್ಲಿಪ್ಪು. ಇವನ ನೋಡಿ ಫಸ್ಟ್ ಅಟೆಂಪ್ಟ್ ಫೇಲ್ ಆಗಿದ್ದು. ಇಡ್ತೀವಿ, ನೀವು ವಿಡಿಯೋ ಮಾಡಿ. ಪೂಜಾರಿ ಲೋಹಿತ್ಗೆ ವಿಡಿಯೋ ಹಿಂದೆಡೆ ವಿಡಿಯೋ ಮಾಡಿದವನು ಎಂತ ನನ್ನ ಮಗ ಅಂದ್ರೆ ವಿಡಿಯೋ ಬರ್ಬೇಕು. ಎಲ್ಲರ ಹಿಂಗ್ ಬರಲ್ಲ, ಇದೆಲ್ಲ ಕಟ್ಟಿ ಬಿಡ. ಎಡಿಟ್ ನೀನು. ಹೇ ಗೈಸ್, ಇವನು ಲೋಹಿತ್ ಅಂತ. ಇವ್ರು ಯಾರು ಗೊತ್ತಿಲ್ಲ ನನಗೆ. ಇವ್ರು ಲೋಹಿತ್ ಫ್ರೆಂಡು. ಸೊ ಗೈಸ್, ಇವಾಗ ನಾವು ಟ್ರೆಕ್ಕಿಂಗ್ನ ಶುರು ಮಾಡಿದ್ದೀವಿ. ಎಲ್ಲರೂ ಇವಾಗ ಜೀಪ್ ನಾಚುತ್ತಾ ಇದ್ದಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಗೈಸ್, ಹೇಳ ಇದೆ ಶಶಾಂಕ್ ಅಣ್ಣನ್ ಬರ್ತಡೆ. ಸ್ನೇಹದ ಶಶಾಂಕ್ ಅಣ್ಣ. ಏನಾಯ್ತು? ಯೋಗಿ ಮಾಡೋ ಗಾಯ್ಸ್, ವ್ಯೂ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಈ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸ್. ಬಾಯ್. ನಾವಿವಾಗ ಈ ಒಂದು ಗಾಡಿಯಲ್ಲಿ ರೀಚ್ ಆಗಿದ್ದೇವೆ. ಇಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡಬೇಕು. ಸೋ ಎಕ್ಸೈಟೆಡ್, ಸಖತ್ ಕ್ರೇಜಿ ಆಗಿತ್ತು ಗೈಸ್. ಮೈಕ್ ಇಟ್ಕೊಂಡು ಮಾತಾಡಬೇಕು ಅಂದ್ರೆ ಅಲ್ಲಿದೆ ಮೈಕು ಇನ್ನೊಂದು. ಹಲೋ, ದಿಸ್ ಇಸ್ ಯಶವಂತ್. ತುಂಬಾ ಚೆನ್ನಾಗಿದೆ ಇವ್ರ ವ್ಲಾಗ್ಸ್ ಅಂತೂ ನೋಡ್ತಾನೆ ಇರ್ತೀನಿ. ತುಂಬಾ ದೊಡ್ಡ ಫ್ಯಾನ್ ನಾನು. ಬಂದು ಯಾರು ಇವ್ರ ಗೈಡ್ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಸಿಕ್ಕಿದೆ ಸರ್. ಇಲ್ಲಿ ಹಾರಗಳ ಕೊರತೆ ಇರುವ ಕಾರಣದಿಂದ ಅಂಕಲ್ಗೆ ಏನಾದ್ರು ಸನ್ಮಾನ ಮಾಡುವ ಅವಶ್ಯಕತೆ ಇದೆ. ಅಂಕಲ್ಗೆ ಸುರೇಶ್ ಗೌಡ್ರಿಗೆ ಸನ್ಮಾನ. ಶಶಾಂಕ್ ಅಣ್ಣ ಕೊಡೋದು. ಶಶಾಂಕ್ ಅಣ್ಣ ಅದು. ಏನಾದ್ರು ಮಾತಾಡ್ತೀರಾ ಅಂಕಲ್? ಏನಾದ್ರು ಮಾತಾಡ್ತೀರಾ? ಒಂದ್ ಫ್ರೀ ಸ್ಟಿಕ್ ಕೊಟ್ಬಿಡಿ. ಒಂದ್ ಫ್ರೀ ಸ್ಟಿಕ್. ಅಂಕಲ್ ಇಲ್ಲಿ ನಮ್ಮ ನೇತ್ರಾವತಿ ಒಳ್ಳೆ ಫೇಮಸ್ ಇದೆ. ಆದ್ರೂ ಜನವನ್ನು ಇನ್ನೂ ಸಹಕಾರ ನೀವು ಕೊಡ್ಬೇಕು. ಕೊಡ್ತೀವಿ ಅಂಕಲ್, ಕೊಡ್ತೀವಿ. ಸುರೇಶ್ ಗೌಡ್ರಿಗೆ ಯಶವಂತ್ ಗೌಡ್ರಿಂದ ಒಳ್ಳೆ ಸನ್ಮಾನ. ಒಂದ್ ಫ್ರೀ ಸ್ಟಿಕ್ ಇಸ್ಕೊಳು ಅಂಕಲ್. ಆಟೆ ಕೊಡ್ತಿಲ್ಲ, ಸ್ಟಿಕ್ ಕೊಡ್ತಾರ. ತಗೋ ನಡೀರಪ್ಪ. ಆಯ್ತು. ನನ್ ಸ್ಟಿಕ್ ತಗೊಂಡಿದ್ದೆ, ಎಲ್ರು ನನ್ ಸ್ಟಿಕ್. ನಂದದು ಚಿಕ್ಕ. ಗೈಸ್, ಇವಾಗ ನಾವು ನಮ್ಮ ಟ್ರೆಕ್ಕಿಂಗ್ ಜರ್ನಿಯನ್ನು ಶುರು ಮಾಡಿದ್ದೀವಿ. ಬನ್ನಿ, ಯಾರ್ಯಾರು ಎಲ್ಲಾರು ಇವಾಗ ಇಷ್ಟು ಜೋಶಲ್ಲಿದ್ದಾರೆ. ನಿಮಿಷ ಸೈಡ್ ಬಾ. ಎಲ್ಲಾರು ಇಷ್ಟು ಜೋಶಲ್ಲಿದ್ದಾರೆ. ನೋಡೋಣ ಹತ್ತುತ್ತಾ ಯಾರ್ಯಾರ ಜೋಶು ಎಷ್ಟೆಷ್ಟಾಗತ್ತೆ, ಯಾರ್ಯಾರು ಎಷ್ಟೆಷ್ಟು ಜೋಶಲ್ಲಿ ಇರ್ತಾರೆ ಅಂತ. ನೀವು ಬರೀ ಅಲ್ಲ, ಅವ್ರು ಬರೀ ಏನೋ ಕಡ್ಡಿಗೆ ಕಿತ್ತಾಡ್ತಾ ಇದಾರೆ ಗೈಸ್.
ಕಡ್ಡಿ ಹಿಡ್ಕೊಂಡು ಕಷ್ಟ ನೋಡಿ ನನ್ನ guys. ಹತ್ರ ಐತೆ ನಿನ್ನ ಹತ್ರ ಐತೆ ನನಗೆ ಕೊಡು ನಿನಗೆ ಕೊಡು ಅಂದ್ಕೊಂಡೆಲ್ಲ ಕಿತ್ತಾಡ್ತವ್ರೆ. ಇವಾಗ ಮಾತಾಡ್ತಾ ಇದಾರೆ ಗೈಸ್, ಆಮೇಲೆ Offline songs ಇದೆ ನನ್ನ ಹತ್ರ. ಇವನಂತೂ ಜೋಶ್ ಇದ್ರು ಇಲ್ಲ ಅಂದ್ರು ಒಂದೇ ರಿಯಾಕ್ಷನ್. ಆಯ್ ಮಾಡಿ ಗೈಸ್ ಎಲ್ರು. ಟ್ರೆಕ್ಕಿಂಗ್ ಮುಗಿದ್ಮೇಲೆ ಎಷ್ಟು ಜೋಶಲ್ಲಿ ಇರ್ತೀರಾ, ಇವಾಗ ಎಷ್ಟು ಜೋಶ್? ಇದು ಟ್ರೆಕ್ಕಿಂಗ್ ಮುಂಚೆ ಗೈಸ್, ಇದು ಟ್ರೆಕ್ಕಿಂಗ್ ಮುಂಚೆ, ಆಮೇಲೆ ಆಗ್ತೀನಿ ಟ್ರೆಕ್ಕಿಂಗ್ ಆದ್ಮೇಲೆ. ಸುಮ್ನೆ ಇವಳು ನೋಡು ನನ್ ಪ್ಯಾಂಟ್ ಹಾಕ್ತವ್ರೆ. ಇಲ್ಲ ಗೈಸ್, ನಾನು ಗ್ಯಾಂಗ್ ಅಲ್ಲಿ ಒಬ್ಬ ಬಾಂತಿಗಳು 9 ತಿಂಗಳು ಗರ್ಭಿಣಿ ಆಗ್ಬಿಟ್ಟು ಕರ್ಕೊಂಡ್ಬಂದಿದ್ದೀವಿ ಗೈಸ್ ನಾವು. ಯಶವಂತದು ಯಾಕೋ ತೆಗೆದ್ಬಿಟ್ಟೆ ಯೋಗಿ ಹಾಕೊಳ್ಳೋ. ಕಾರಣ ಲೋಹಿತ್. ಇಲ್ಲಿ ಗೈಸ್, ಏ ಚೀ ಪೋಲಿ ಇಲ್ಲಿ ಯೋಗಿ ಚೀ ಹಾಕೊಂಡಿದ್ದ ಗೈಸ್, ಇವಾಗ ತೆಗೆದ್ಬಿಟ್ಟ. ತಗ್ಬಿಟ್ಟ ಶೀತ ಆಗತ್ತಂತ ಅವನಿಗೆ. ಕಾಣ್ತಿದಾರೆ ಅಂತ ಹೇಳಿ ತಕ್ಷಣ ತೆಗೆದ್ಬಿಟ್ಟ. ಮಗುನ ಗಂಡನ ಅಲ್ಲೇ ಬಿಟ್ಕೊಂಡವ್ರೆ. ಹೆಣ್ಮಗುನ ಗಂಡ್ ಮಗುನ ಆಗಿದೆ ನಿಂಗೆ? ಓ ಟ್ವಿನ್ಸ್, ನಿಂತನ ಬೆಳ್ಳಗಿದ್ಯಾ? ಕೊರಿಯನ್ ತರ ಇದೆ ಅದು. ಕೊರಿಯನ್ ನೇಪಾಳೀಸ್. ಗೈಸ್ ಇಲ್ಲಿ ಚೆಕ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಎಲ್ರದ್ದು ID ಕಾರ್ಡ್ ಎಲ್ಲ ಚೆಕ್ ಮಾಡಿ ಆಮೇಲೆ ಒಳಗಡೆ ಬಿಡ್ತಾರೆ. ಸೊ ಅದಕ್ಕೂ ಕೂಡ ಕ್ಯೂ ಇದ್ದಾರೆ ನೋಡಿ. ಇಲ್ಲಿಗೆ ಬರೋ ಅಷ್ಟೆಲ್ಲ ಎಲ್ಲ ಸುಸ್ತಾಗೋಗ್ಬಿಟ್ರು ಗೈಸ್. ಇನ್ನೂ ಟ್ರೆಕ್ಕಿಂಗೇ ಶುರುವಾಗಿಲ್ಲ, ಆಲ್ರೆಡಿ ಸುಸ್ತು. ನಾವೇನು ಮಾಡ್ತೀವೋ ನಮಗೂ ಗೊತ್ತಿಲ್ಲ, ನೀವು ಕಾದು ನೋಡ್ತಾ ಇರಿ. ಬಟ್ ವೆದರ್ ಇಸ್ ಸೋ ಗುಡ್ ಸಕ್ಕತ್ತಾಗಿದೆ ಗೈಸ್. ಇಲ್ಲಿ ಬಂದು ಈ ಥರ ಎಲ್ಲರದು ನೇಮ್ಸ್ ಎಲ್ಲ ಬರೆದು ಅವ್ರದ್ದು ID ಮೊಬೈಲ್ ನಂಬರ್ಸ್ ಎಲ್ಲ ಬರೀಬೇಕು. ಆಮೇಲೆ ಅಲ್ಲಿ ಹೋಗಿ ತೋರಿಸಿ ಆಮೇಲೆ ಚೆಕ್-ಇನ್ ಮಾಡಿಕೊಂಡು ಆಮೇಲೆ ಹತ್ತಕ್ಕೆ ಶುರು ಮಾಡಬೇಕು. ಆಲ್ರೆಡಿ ಸುಸ್ತಾಗಿ ಹೋಗ್ಬಿಟ್ಟಿದೆ. ಏನು ಅಂತತೀವೋ ಏನು ಕತೆನೋ. ಇವಳಂತೂ ಹತ್ತಲ್ಲ ಗೈಸ್, ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ರಿ. ಈ ಮುಖನ ತೋರಿಸ್ತೀನಿ, ಆಮೇಲಿಂದ ತೋರಿಸ್ತೀನಿ ಇನ್ನೊಂದ್ಸಲ. ನಮ್ಮ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಶುರು ಆಗಿದೆ. ಏನದು? ಕಮ್ಮಿನಾ? ನೇತ್ರಾವತಿ ಪೀಕ್ ಟ್ರಕ್ ಬಂದ್ಬಿಟ್ಟು 5 ಕಿಲೋಮೀಟರ್ ಇರೋದು ನಿಮಗೆ. 3 ಕಿಲೋಮೀಟರ್ ಸ್ವಲ್ಪ ಫ್ಲಾಟ್ ಆಗಿದೆ, ಆರಾಮಾಗೆಲ್ಲ ಟ್ರಕ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಲಾಸ್ಟ್ ಎಂಡಲ್ಲಿ ಒಂದು 2 ಕಿಲೋಮೀಟ್ರ್ ಫುಲ್ ಸ್ಟೀಪ್ ಇದೆ, ಹತ್ತಬೇಕು. ಜೊತೆಗೆ 1 ಕಿಲೋಮೀಟ್ರಿಗೆ ಒಂದು ಫಾಲ್ಸ್ ಇದೆ, ಬಂಡೆಕಲ್ ಫಾಲ್ಸ್ ಅಂತೇಳಿ. ನೆಕ್ಸ್ಟ್ 3 ಕಿಲೋಮೀಟ್ರಿಗೆ ರಿವರ್, ನೇತ್ರಾವತಿ ರಿವರ್. ಅದು ಮೂಲ ಸ್ಥಳ ಅಂದರೆ ಹುಟ್ಟಿರೋದು ಪೀಕ್ ಅಪೋಸಿಟ್ ಸೈಡಲ್ಲೇ, ಅದಕ್ಕೆ ನೇತ್ರಾವತಿ ಪೀಕ್ ಅಂತ ಹೆಸರು ಬಂದಿದೆ. ಆ ರಿವರಲ್ಲೇ ಮಧ್ಯದಲ್ಲಿ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನೀವು ಎಲ್ಲ ಹೆಲ್ತ್ ಎಲ್ಲ ಏನು ತೊಂದರೆ ಇಲ್ಲ, ಚೆನ್ನಾಗಿ ವಾಕ್ ಮಾಡ್ತೀರಲ್ಲ. ಫಾಗ್ ಇದೆ ನೋಡಿ. ನಾವು ಇನ್ನೂ 500 ಮೀಟರ್ಸು ಬಂದಿಲ್ಲ. ಸಕ್ಕದ ಫಾಗ್ ಬರ್ತಾ ಇದೆ. ದಿಸ್ ಬ್ರೀಸ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಗೈಸ್. ರೆಡಿ ಎಲ್ರದ್ದು ಒಂದು ರೌಂಡು ಸ್ಟ್ರೆಂತ್ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಯಾರಿಗೂ ಸ್ಟ್ರೆಂತ್ ಇಲ್ಲ ಆಲ್ರೆಡಿ. ಏನ್ ಮಾತಾಡ್ತಾನೆ ಇಲ್ವಲ್ಲ ಅಲ್ಲಿ. ಮುಂದೆ ಬರಬೇಕು, ಹಿಂದೆ ನಿಂತ್ಕೊಬಿಟ್ರೆ ನೀನ್ ಬಿಟ್ಬಿಟ್ಟು ಓಡೋದ್ರೆ ಕಡ್ಡಿ ಎಲ್ಲ ಇಟ್ಕೊಂಡ್ ಬಂದವ್ರು ವಯಸ್ಸಾದವ್ರ ತರ. ನಿಲ್ಸಕೊಂಡಿಲ್ವಾ ನಾನು? ಗೈಸ್ ಫಾಲ್ಸ್ ಸೌಂಡ್ ಬರ್ತಾ ಇದೆ ನಮಗೆ. ಬನ್ನಿ ಎಲ್ಲಿದೆ ಫಾಲ್ಸ್ ಅಂತ ಗೊತ್ತಿಲ್ಲ. ಫಾಲ್ಸ್ ಹತ್ರ ಹೋದ್ಮೇಲೆ ತೋರಿಸ್ತೀನಿ ಗೈಸ್ ಅಷ್ಟೇ. ಬಟ್ ವೆದರ್ ಮಾತ್ರ ಸೈಕ್ ಆಗಿದೆ ಗೈಸ್. ಆ ಫಾಗು, ಆ ಫ್ರೀಸ್ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಸಾರಿ ಬ್ರೋ, ಯಾವ ಗೈಸ್ ಇದು ಬಂಡೆಕಲ್ ಫಾಲ್ಸ್ ಅಂತ ಗೈಸ್. ನಂಗೆ ಗೊತ್ತಿರಲಿಲ್ಲ, ನಮ್ಮ ಗೈಡ್ ಹೇಳ್ಕೊಟ್ರು. ಗೈಡ್ ಪ್ಲೀಸ್ ಹೇಳಿ ಏನಕ್ಕೆ ಜಾಸ್ತಿ ಕಲ್ಲಿದೆ, ದೊಡ್ಡ ದೊಡ್ಡ ಕಲ್ಲುಗಳಿದೆ, ಬಂಡೆ ಇರೋದನ್ನ ಬಂಡೆಕಲ್ ಫಾಲ್ಸ್. ಬಂಡೆ ಇರೋದಕ್ಕೆ ಬಂಡೆಕಲ್ ಫಾಲ್ಸ್ ಅಂತ. ಇಲ್ಲ ಸರ್, ಈ ಕಡೆ ಮೈಕ್ ಇಲ್ವಲ್ಲ ಅವ್ರ ಹತ್ರ. ಇಲ್ಲ ನಮ್ಮ ಪಕ್ಕದಲ್ಲಿ ಇದ್ದಲ್ಲ, ಬೇರೆ ಕೇಳಿಸಿ. ರಿವರ್ ಹತ್ರ ಬಂದಿದ್ದೀವಿ.
ಉಯ್ ಅದೇ ಹೇಳ್ತಾ ಇರೋದು ನಾನು ನಿಮಗೆ. ನೇತ್ರಾವತಿ ರಿವರ್ ಗಾಯ್ಸ್ ಎಲ್ಲರೂ ಪುಣ್ಯ ಮಾಡಿದ್ವಿ ಬರೋಕ್ಕೆ. ನೇತ್ರಾವತಿ ನದಿ ಅಂತೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಗೈಡ್ ಬಂದ್ಬಿಟ್ಟು ಪಕ್ಕದಲ್ಲಿ ಕುದುರೆಮುಖ ಪೀಕ್ ಕೂಡ ಇದೆ, ಅಲ್ಲೇ ಕಾಣಿಸುತ್ತೆ. ನಾವು ಫುಲ್ಲು ಅಪ್ಪಿಗೆ ಹೋದಾಗ ನಮಗೆ ಅದು ಕಾಣಿಸುತ್ತೆ. ಆ್ಯಂಡ್ ಜೆರಿ ಫಾಲ್ಸು ಇದೆಲ್ಲ ಇಲ್ಲೇ ಸುತ್ತ ಇರೋದು. ನಿಮಗೆ ಫಾಗ್ ಇಲ್ಲದೆ ಕ್ಲಿಯರಾಗಿ ಇದ್ದರೆ ಪೀಕಲ್ಲಿ ಎಲ್ಲನೂ ಕಾಣಿಸುತ್ತೆ. ನಾನು ತೋರಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಡ್ಯೂ ಟು ಮೈಕ್ ಇಶ್ಯೂ ಏನು ಆಡಿಯೋ ಕೇಳಿಸಿಲ್ಲ, ಜಸ್ಟ್ ಸಾರಿ ಫಾರ್ ದಟ್. ಅದಕ್ಕೆ ನಾನೇ ಆ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಆಲ್ಮೋಸ್ಟ್ ನಾವು 3 ಕಿಲೋಮೀಟರ್ಸ್ ಬಂದಿದ್ವಿ. 3 ಕಿಲೋಮೀಟರ್ಸ್ ಆದಮೇಲೆ ನೆಕ್ಸ್ಟ್ 2 ಕಿಲೋಮೀಟರ್ಸ್ ಏನಿದೆ ಆ 2 ಕಿಲೋಮೀಟರ್ಸ್ ತುಂಬ ಡಿಫಿಕಲ್ಟ್ ಆಗಿರುತ್ತೆ ಗೈಸ್, ಬಿಕಾಸ್ ಫುಲ್ ಅಪ್ ಇದೆ. ಅದು 10 ವರ್ಷದೊಳಗಡೆ ಸಾಕಾಗುತ್ತೆ. ಅಲ್ಲಿವರೆಗೂ ನಿಜವಾಗ್ಲೂ ಸಾಕಾಗಲ್ಲ. ಅದಾದಮೇಲೆ ನಮಗೆ ಸುಸ್ತಾಗೋಕ್ಕೆ ಶುರು ಆಗೋದು. ಎಲ್ಲ ಇಲ್ಲಿಂದ ಎಲ್ಲ ಕ್ಲಿಪ್ಸ್ದು ಆಡಿಯೋ ಹೊಟ್ಟೋಗ್ಬಿಟ್ಟಿದೆ. ಸಾರಿ ಫಾರ್ ದಟ್, ರಿಯಲಿ ಸಾರಿ. ನಾನು ಇದನ್ನು ನೋಡಿಕೊಂಡೇ ಇಲ್ಲ, ಈಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ. ಆ್ಯಂಡ್ ನಾವು ಇಲ್ಲಿ ಆಲ್ಮೋಸ್ಟ್ 4 ಕಿಲೋಮೀಟರ್ಸ್ ಬಂದ ಮೇಲೆ ನಾವು ಏನು ಮಾಡಿದ್ವಿ, ಊಟ ಮಾಡ್ಕೊಬಿಡೋಣ ಅಂತ ಊಟ ಎತ್ಕೊಂಡ್ವಿ. ಬಿಕಾಸ್ ತುಂಬ ಸುಸ್ತಾಗ್ಬಿಟ್ಟಿತ್ತು ಎಲ್ರಿಗೂ. ನಮಗೆ ಆಲ್ಮೋಸ್ಟ್ ನೇತ್ರಾವತಿ ಹತ್ರ ಎಲ್ಲೇ ನೀವು ಸ್ಟೇ ಬುಕ್ ಮಾಡಿದ್ರು ಅವರೇ ಪೀಕ್ಗೆ ಹೋಗಿ ಫುಡ್ ತಿನ್ನೋದಕ್ಕೆ ಅವರೇ ಪ್ಯಾಕ್ ಮಾಡಿಕೊಡ್ತಾರೆ. ತುಂಬ ಜನ ಅದೇ ಥರ ಪ್ಯಾಕ್ ಮಾಡಿಸ್ಕೊಂಡು ಬಂದಿದ್ರು. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಪುಳಿಯೋಗರೆನೇ ಪ್ಯಾಕ್ ಮಾಡಿಕೊಡೋದು ಎಲ್ಲ ಸ್ಟೇ ಅವರು ಕೂಡ. ತುಂಬ ಚೆನ್ನಾಗಿತ್ತು ಪುಳಿಯೋಗರೆ. ನಮಗೂ ಕೂಡ ತುಂಬ ಹೊಟ್ಟೆ ಅಷ್ಟು ಬಿಟ್ಟಿತ್ತು. ಆ್ಯಂಡ್ ಯಾವಾಗ ತಿಂತೀವಿ ಅನ್ನೋ ಥರ ಆಗಿಬಿಟ್ಟಿತ್ತು. ಇಲ್ಲಿ ತುಂಬ ಫನ್ನಿ ಟಾಕ್ಸ್ ಎಲ್ಲ ನಡೆದಿದೆ, ಬಟ್ ನನಗೂ ಮರ್ತೋಗ್ಬಿಟ್ಟಿದೆ ಏನು ಮಾತಾಡಿದ್ವಿ ಅಂತ. ಆ್ಯಂಡ್ ಸಖತ್ ಬೇಜಾರಾಗ್ತಾ ಇದೆ ಆಡಿಯೋ ಇಲ್ಲ ಅಂತ ಅಂದ್ಬಿಟ್ಟು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಪೀಕ್ಗೆ ಹೋಗೋವರೆಗೂ ನಾನು ಏನೂ ವಿಡಿಯೋ ಮಾಡಲಿಲ್ಲ. ಸೊ ದಿಸ್ ಇಸ್ ದ ಪೀಕ್ ವಿಡಿಯೋ. ಪೀಕ್ಗೆ ಹೋದಾಗ ಫುಲ್ ಫಾಗ್ ಕವರ್ ಆಗಿಬಿಟ್ಟಿತ್ತು. ನಾವು ಹೋದಾಗ ನಾವು ತುಂಬ ಹೊತ್ತು ಆಲ್ಮೋಸ್ಟ್ 1-2 hours ಅಲ್ಲೇ ಇದ್ದು ಕಾಯ್ದು ವೀವ್ ಎಲ್ಲ ಬರೋ ತನಕ ನೋಡಿಕೊಂಡೆ ಆಮೇಲೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲರೂ ಹಾಗೆ ಮಾಡೋದು, ಬಿಕಾಸ್ ಪೀಕ್ವರೆಗೂ ಬರೀ ಫಾಗ್ ನೋಡ್ಕೊಂಡು ಬರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೀವು ಒಂದು ಸೈಡಲ್ಲಿ ನೋಡಿದ್ರೆ ಫುಲ್ ಕ್ಲೌಡ್ಸ್ ಕಾಣ್ತಾ ಇದೆ ನಮಗೆ. ನಿಜವಾಗ್ಲೂ ಲಿಟ್ರಲಿ ಅದು ಒಂಥರ ಬೆಡ್, ಇದು ಕ್ಲೌಡ್ಸ್ದು ಬೆಡ್ ಏನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಸಕ್ಕತ್ತಾಗಿತ್ತು ವ್ಯೂ. ಆ್ಯಕ್ಚುಲಿ ಈ ಥರ ವ್ಯೂಸ್ನೆಲ್ಲ ಕ್ಯಾಮ್ರಾ ಅಷ್ಟು ಏನು ಪ್ರಾಪರಾಗಿ ಕ್ಯಾಪ್ಚರ್ ಮಾಡಲ್ಲ, ಒಂದು ಲಾಯಲ್ಟಿ ಕೊಡಲ್ಲ ಅಂತ ಅನಿಸುತ್ತೆ ಕ್ಯಾಮ್ರಾ. ಬಟ್ ರಿಯಲಾಗಿ ಆ ವ್ಯೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಒಂದು ಮೇನ್ ಅಡ್ವಾಂಟೇಜ್ ಏನಂದರೆ, ನಿಮಗೆ ನೇತ್ರಾವತಿ ಪೀಕಲ್ಲಿ ಲೀಚಸ್ ಜಾಸ್ತಿ ಇಲ್ಲ. ನಮ್ಮ ಗ್ಯಾಂಗಲ್ಲಿ ಒಬ್ರಿಗೂ ಒಂದು ಲೀಚ್ ಕೂಡ ಹತ್ಕೊಂಡಿರಲಿಲ್ಲ. ಬಟ್ ಅದೊಂದು ಒಳ್ಳೆ ಅಡ್ವಾಂಟೇಜು. ನನಗೆ ಸಿಕ್ಕಾಪಟ್ಟೆ ಭಯ ಲೀಚಸ್ ಅಂದರೆ, ಅದು ಒಂದೇ ಭಯ ಇದ್ದಿದ್ದು ನನಗೆ. ಸೊ ಲೀಚಸ್ ಹತ್ಕೊಂಡ್ಲಿಲ್ಲ, ಯಾರಿಗೂ ಲೀಚಸ್ ಕಚ್ಚಿಲ್ಲ. ಅದೊಂದು ಸೂಪರ್. ಅಂದರೆ ಕೆಲವೊಂದು ಟೈಮಲ್ಲಿ ಜಾಸ್ತಿ ಲೀಚಸ್ ಇರುತ್ತಂತೆ, ಬಟ್ ನಾವು ಹೋಗಿದ್ದ ಟೈಮಲ್ಲಿ ಯಾವುದೇ ಥರ ಲೀಚಸ್ ಇರಲಿಲ್ಲ. ಸಕ್ಕತ್ತಾಗಿತ್ತು, ಎಲ್ಲ ಸಕ್ಕತ್ತಾಗಿ ಆಯಿತು. ಬಟ್ ಬರ್ತಾ ನಾನು ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಆ ಸ್ಟೇಟ್ ಆಫ್ ಮೈಂಡಿಂದ ಹೊರಗಡೆ ಬಂದುಬಿಟ್ಟಿದೆ ಅನಿಸುತ್ತೆ. ಹೋಗ್ಬೇಕಾದ್ರೆ ಇದ್ದಿದ್ದು ಕ್ರೇಜ್ ಇಳಿಬೇಕಾದ್ರೆ ಇರಲಿಲ್ಲ. ಆ್ಯಂಡ್ ತುಂಬ ಸ್ಲಿಪ್ಪರಿ ಇತ್ತು, ಸ್ಲೋಪಿ ಇತ್ತು, ತುಂಬ ಜನ ಬಿದ್ದಿದ್ದಿದೆ. ನಾನು ಕೂಡ ಬಿದ್ದೆ 1-2-3 ಸಲ, ಹಂಗಾಯಿತು. ಸೊ ಹಂಗಾಗಿ ಏನೂ ವಿಡಿಯೋ ಮಾಡಲಿಲ್ಲ ಬರ್ತಾ. ಹೀಗೆ ಈ ವ್ಲಾಗ್ನ ತುಂಬ ದಿನ ಆದಮೇಲೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಡೇ ಟ್ರೆಕ್ಕಿಂಗ್ ಮುಗಿದ್ಮೇಲೆ ವ್ಲಾಗ್ ಮಾಡಲೇ ಇಲ್ಲ, ಬಿಕಾಸ್ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ತುಂಬ ಅಂದ್ಕೊಂಡಿದ್ದೆ 3 ದಿನ ಎಲ್ಲ ವ್ಲಾಗ್ ಮಾಡಬೇಕು ಅಂತ, ಎಲ್ಲ ಫುಲ್ಲು ಪ್ರ್ಯಾಂಕ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡಿದ್ದೆ. ಫಸ್ಟ್ ಡೇನೇ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಅಲ್ಲಿ ಯಾರಾದರೂ ಮೋಟಿವೇಟ್ ಮಾಡು ಅಂತ ಫೋನ್ ತೊಗೊಂಡು ಮಾಡೋರು ಯಾರೂ ಇರಲಿಲ್ಲ. ಆ ಥರದವ್ರು ಯಾರಾದರೂ ಬರಲಿ ಬೇಗ ಲೈಫಲ್ಲಿ, ಬಂದಮೇಲೆ ಫುಲ್ ರೆಗ್ಯುಲರಾಗಿ ಮಾಡ್ಬೋದು. ಹೋಪ್ ಈ ಫಸ್ಟ್ ಡೇದು ವ್ಲಾಗ್ ಏನಿತ್ತು ಅದು ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನಾನು 3K ರೀಚ್ ಆಗಿದ್ದೀನಿ. 3K ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ನಂಗೆ ಸಖತ್ ಖುಷಿ ಆಯಿತು. ಐ ಡೋಂಟ್ ನೋ, ಸಖತ್ ಖುಷಿಯಾಗೋಯ್ತು ಅದು ನೋಡಿದ ತಕ್ಷಣ. ಐ ವಾಸ್ ಜಸ್ಟ್ ವೆಯ್ಟಿಂಗ್. ಆ 40 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಆಲ್ಮೋಸ್ಟ್ 6 months ಹತ್ತತ್ರ ತೊಗೊಂಡಿದೆ. ತುಂಬ ಖುಷಿಯಾಗೋಯ್ತು ನನಗೆ ಅದಾದಾಗ.
ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.